ಸ್ನೇಹಿತರೆ ನಮಸ್ಕಾರ. ನೋಡಿ, ಇವತ್ತಿನ ಯುವ ಪೀಳಿಗೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತೇಳಿ ನನಗೆ ಅನಿಸ್ತು. ನೋಡಿ, ನಮ್ಮ ಭಾರತದಲ್ಲಿ 65% ಯೂತ್ಸ್ ಇದ್ದಾರಂತೆ. ಅಂದರೆ 18ಇಂದ 35 ವರ್ಷ ವಯಸ್ಸಿನ ಒಂದು ಯುವಕರು. ಅಂದರೆ ನಮ್ಮ ಭಾರತ ಒಂದು ಯಂಗೆಸ್ಟ್ ಕಂಟ್ರಿ ಅಂತ ಹೇಳ್ಬೋದು. ಬೇರೆ ದೇಶಕ್ಕೆ ಹೋಲಿಸಿದರೆ ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆ ಇರೋದು ಒಂದು ಕಡೆ ಆದರೆ, ಅತ್ಯಂತ ಹೆಚ್ಚು ಯುವ ಜನಾಂಗ ಇರುವಂತಹ ಒಂದು ದೇಶ ಕೂಡ ನಮ್ಮದು. ಈ ಒಂದು ಇಂಥ ಒಂದು ನಮ್ಮ ದೇಶದಲ್ಲಿ ಈ ಒಂದು ಯುವ ಜನಾಂಗ ಇರೋದು ನಮಗೆ ತುಂಬಾ ಒಂದು ಅದ್ಭುತವಾದ ಕೊಡುಗೆ ಅಂತಲೇ ಹೇಳ್ಬೋದು. ಯಾಕಂದರೆ ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡಲ್ಲಿ, ಅದನ್ನು ನಾವು ಸರಿಯಾದ ಒಂದು ಮಾನವ ಸಂಪನ್ಮೂಲದ ಒಂದು ಒಳಗೆ ತಂದಾಗ ಆ ಒಂದು ಫಲಿತಾಂಶ ಇದೆಯಲ್ವ, ಅದು ಮುಂದಿನ ದಿನಗಳಲ್ಲಿ ತುಂಬಾ ಅಗಾಧವಾದ ಒಂದು ಅದ್ಭುತವಾದ ಶಕ್ತಿಯಾಗಿ ಹೊರಹೊಮ್ಮೋದ್ರಲ್ಲಿ ಸಂಶಯನೇ ಇಲ್ಲ ಅಂತ ಹೇಳ್ಬೋದು. ನೋಡಿ, ಮತ್ತು ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ನಮ್ಮ ಯುವ ಜನಾಂಗ ಇಷ್ಟೊಂದು ಸಂಖ್ಯೆಯಲ್ಲಿ ಇರೋದ್ರಿಂದ ಅದರ ಒಂದು ಸದುಪಯೋಗ ಹೇಗೆ ಅದನ್ನು ಹೇಗೆ ನಾವು ಉಪಯೋಗಿಸ್ಕೊಳ್ಬೇಕು, ಅದರಿಂದ ಹೇಗೆ ನಾವು ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ತರಬೇಕು ಅನ್ನೋದು ಸರ್ವ ಪಕ್ಷಗಳ ಒಂದು ಮುಂದಾಲೋಚನೆ. ಇದು ತುಂಬಾ ಪ್ರಾಮುಖ್ಯವಾದದ್ದು. ಇದನ್ನು ಒಂದು ಕಡೆ ಆದರೆ, ಅದು ನೋಡಿ, ಈಗ ನಮ್ಮ ಯುವ ಜನಾಂಗ ಸ್ವತಃ ಒಂದು ಒಳ್ಳೆಯ ತೀರ್ಮಾನ ತಗೊಳ್ಬೇಕು, ಒಳ್ಳೆಯ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ನಮ್ಮ ಭಾರತಕ್ಕೆ ಭವಿಷ್ಯ ಬರಬೇಕು ಅಂತ ಹೇಳ್ತಾ ಹೋದರೆ, ನಾವು ಯಾವ ರೀತಿ ಒಂದು ನಿರ್ಧಾರವನ್ನು ತಗೊಳ್ಬೇಕು, ಯಾವ ರೀತಿ ತಮ್ಮ ಒಂದು ಮುಂದಿನ ಫ್ಯೂಚರನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಆಲೋಚನೆ ಮಾಡ್ತಾ ಹೋದರೆ, ಆ ಒಂದು ಸೀರಿಯಸ್ನೆಸ್ ನಮ್ಮ ಯುವ ಜನಾಂಗಕ್ಕೆ ಇಲ್ಲ ಅಂತ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳ್ಬೋದು. ಯಾಕೆಂದರೆ ನೋಡಿ, ಇವತ್ತು ಸಿನಿಮಾ ರಂಗದಲ್ಲಿ ಅನೇಕ ಜನ ಸಕ್ಸಸ್ಫುಲ್ ಆಗಿರ್ಬೋದು, ಬಟ್ ಹಾಗೇ ಒಂದು ಕ್ರೀಡೆಯಲ್ಲೂ ಕೂಡ ಅನೇಕ ಜನ ಸಕ್ಸಸ್ಫುಲ್ ಆಗಿರ್ಬೋದು. ಹಾಗೆ ರಾಜಕೀಯದಲ್ಲೂ ಕೂಡ, ಸಾಹಿತ್ಯ, ಇದರಲ್ಲಿ ಎಲ್ಲ ಕಡೆ ಅದರದ್ದೇ ಆದ ಅದರದ್ದೇ ಆದ ಒಂದು ಮಹತ್ವವನ್ನು ಇದೆ. ಅದು ಒಂದು ಕಡೆ ನೋಡಿ, ರಾಜಕೀಯಕ್ಕೆ ಬರಬೇಕು ಇಲ್ಲಿ ಬೇಡ ಅಂತ ಹೇಳೋದಿಲ್ಲ, ಮತ್ತು ಸಿನಿಮಾ ರಂಗಕ್ಕೂ ಅದು ಒಂದು ಒಳ್ಳೆಯ ಕ್ಷೇತ್ರ. ಮತ್ತು ಈಗ ರಾಜಕೀಯ, ಸಿನಿಮಾ ಮತ್ತು ಕ್ರೀಡೆ ಇದೆಲ್ಲ ಕೂಡ ನಮ್ಮ ಭಾರತದ ಒಂದು ಕೆಲವು ಇದು ಕೂಡ ಒಂದು ಪ್ರಾಮುಖ್ಯತೆಯನ್ನು ವಹಿಸ್ತದೆ. ಯಾಕಪ್ಪ ಅಂತೇಳಿದರೆ ನೋಡಿ, ಯಾವುದು ಒಂದನ್ನೊಂದು ಬಿಟ್ಟು ಇರುವುದಿಲ್ಲ. ಆದರೆ ನಮ್ಮ ಯುವ ಜನಾಂಗ ಏನಾಗಿದೆ ಅಂದರೆ, ಕ್ರೀಡೆನೇ ಜೀವನ, ಕ್ರೀಡಾ ಮನೋಭಾವನೆ ಇರಬೇಕು ಸರಿ. ಮತ್ತು ಈ ಕ್ರೀಡೆಯನ್ನು ನಾವು ತಗೊಳ್ಳುವ ರೀತಿ ಇದೆಯಲ್ಲ, ಅದು ಸ್ವಲ್ಪ ವಿಭಿನ್ನವಾಗಿರುವಂಥದ್ದು. ಅಂದರೆ ನೋಡಿ, ನಾವು ಕ್ರೀಡೆಯನ್ನೇ ನೋಡ್ತಾ ಕೂತ್ಕೊಂಡು, ಕ್ರೀಡಾ ಅಭಿಮಾನವನ್ನೇ ನಾವು ದೊಡ್ಡ ಅಚೀವ್ಮೆಂಟ್ ಅಂದ್ಕೊಂಡು, ನಮ್ಮ ರಾಜಕೀಯನೇ ನಮಗೆ ದೊಡ್ಡ ಒಂದು ಅಚೀವ್ಮೆಂಟ್ ಅಂದ್ಕೊಂಡು, ಅದರಿಂದ ರಾಜಕೀಯಕ್ಕೆ ಬಂದು ಒಳ್ಳೆಯ ಒಂದು ಬದಲಾವಣೆಯನ್ನು ತರಬೇಕು ನಮ್ಮ ಯುವ ಜನಾಂಗ. ಮತ್ತು ನೋಡಿ, ಕ್ರೀಡೆಗೂ ಬಂದು ಒಳ್ಳೆಯ ಒಂದು ಪ್ರತಿಭೆಗಳು ಮೂಡೋದ್ರಲ್ಲಿ ಸಂಶಯನಿಲ್ಲ, ಅದೆಲ್ಲ ಇರಲಿ. ಆದರೆ ನಾವು ಅಂಧ ಅಭಿಮಾನದಲ್ಲಿ ಯಾರೋ ಒಬ್ಬ ಕ್ರಿಕೆಟ್ ಪ್ಲೇಯರು ಅವನನ್ನು ಅನುಸರಿಸೋದು, ಅವನ ಒಂದು ಫ್ಯಾನ್ ಫಾಲೋವರ್ ಆಗಿರೋದು ತಪ್ಪಲ್ಲ. ಆದರೆ ನೋಡಿ, ಅವನನ್ನು ಫಾಲೋ ಮಾಡಿಕೊಂಡು ನಮ್ಮ ರಿಯಲ್ ಲೈಫ್ ಏನು ಅನ್ನೋದನ್ನು ನಾವು ಮರಿತಾ ಇದ್ದೀವಿ. ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ಫಾಲೋವರ್ ಆಗಿ ನಮ್ಮ ನಿಜವಾದ ನಮ್ಮ ಭಾರತದ ಧ್ಯೇಯ ಏನು, ಉದ್ದೇಶ ಏನು, ನಮ್ಮ ಸಂಸ್ಕೃತಿ, ಕಲೆ, ಇದನ್ನೆಲ್ಲ ಕೂಡ ನಾವು ಒಂದು ರಾಜಕೀಯ ದೃಷ್ಟಿಯಿಂದನೇ ನೋಡ್ತಾ ಇದ್ದೀವಿ. ಬಿಟ್ಟರೆ ನಮ್ಮ ವಿಸ್ತಾರವಾದ ಭಾರತ, ಅನೇಕ ಕಲೆ, ಸಂಸ್ಕೃತಿ, ಅನೇಕ ಜನಾಂಗ, ಇದೆಲ್ಲದನ್ನು ನಾವು ಬದಿಗೊತ್ತಿಬಿಟ್ಟು ಒಂದು ರಾಜಕೀಯ ಪಕ್ಷಕ್ಕೆ, ಒಂದು ರಾಜಕೀಯ ವ್ಯಕ್ತಿಗಳಿಗೆ ನಾವಿವತ್ತು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಸಿನಿಮಾ ರಂಗ ಕೂಡ ಇವತ್ತಿನ ಸಿನಿಮಾಗಳನ್ನು ಒಂದು ಕೌಟುಂಬಿಕವಾಗಿ ನಾವು ಎಲ್ಲರೂ ಸೇರಿ ನೋಡುವಂಥ ಒಂದು ಸಿನಿಮಾಗಳು
ತುಂಬಾ ಕಡಿಮೆ ಬರ್ತಾ ಇದೆ. ಕೆಲವು ಸಿನಿಮಾಗಳು ಬಂದಿದೆ, ಇಲ್ಲ ಅಂತಲ್ಲ, ಆದರೆ 1-2 ಸಿನಿಮಾ ಅಂಥದ್ದು ಬರುತ್ತೆ. ಆದರೆ ಇನ್ನು 90-95 ಸಿನಿಮಾಗಳು ಅಂದರೆ ವೈಜ್ಞಾನಿಕ, ವಾಸ್ತವಿಕ, ಅಂದರೆ ಏನೋ ಕಲ್ಪನೆಯನ್ನು ಮಾಡಿ ಏನೋ ಒಂದು ವಿಷಯನೇ ಇರೋದಿಲ್ಲ ಅದರಲ್ಲಿ. ಈ ಥರ ಒಂದು ಬಂದು ಏನೋ ಒಂದು ತಾತ್ಕಾಲಿಕ ಸಕ್ಸಸ್ಸನ್ನು ಕಂಡುಕೊಂಡ್ಬಿಟ್ಟು ಅವು ಯುವ ಜನಾಂಗದಲ್ಲಿ ಏನೋ ಹುರಿದುಂಬಿಸಿ ತಾತ್ಕಾಲಿಕ ಒಂದು ಡೊಫಮಿನ್ ಅಂತ ಹೇಳ್ತಾರೆ ಅದಕ್ಕೆ, ಕ್ರಿಯೇಟ್ ಮಾಡಿದಾಗ ಮಕ್ಕಳು ಹುಡುಗರು ಏನು ಮಾಡ್ತಾರೆ, ತುಂಬ ಖುಷಿಯಲ್ಲಿ ಎಂಜಾಯ್ಮೆಂಟ್ ಮಾಡಿ ತುಂಬಾ ಒಂದು ಏನೋ ಒಂದು ಅವರು ಆವೇಶಕ್ಕೊಳಗಾಗಿ ಬಿಟ್ಟಿರೋ ಥರ ಮಾಡಿಕೊಂಡು, ನಾವು ಲೈಫ್ ಹಾಗೇನೆ ನಮ್ಮ ಲೈಫೂ ಹಾಗೇನೆ 3 ಗಂಟೆಯ ಜರ್ನಿ ಅಂದ್ಕೊಂಡ್ಬಿಟ್ಟು ಯುವ ಜನಾಂಗ ಹಾಳಾಗ್ತಿದ್ದಾರೆ. ಸೊ ಹಾಗಾಗಿ ನಾನು ಯಾಕೆ ಇಷ್ಟೊಂದು ವಿಸ್ತಾರವಾದ ವಿಡಿಯೋ ಮಾಡಿದೆ ಅಂದರೆ, ನೋಡಿ ನಮ್ಮ ಒಂದು ಯುವ ಜನರಾಂಗ ಉದ್ದೇಶ ಏನು, ಯುವ ಜನರ ಒಂದು ಧ್ಯೇಯಗಳೇನು, ಮುಂದಿನ ಫ್ಯೂಚರ್ ಏನು, ಮುಂದಿನ ನಮ್ಮ ಒಂದು ಗುರಿ ಏನು, ನಡೆ ಏನು, ಇದ್ರ ಬಗ್ಗೆ ಖಂಡಿತ ಈ ಆಲೋಚನೆ ನಮ್ಮ ಯುವ ಜನಾಂಗಕ್ಕೆ ಬರಬೇಕು. ಮುಂದೆ ನಮ್ಮ ಭಾರತವನ್ನು ಅಭಿವೃದ್ಧಿ ಕಡೆ ಕೊಂಡೊಯ್ಯಬೇಕು. ನಾವು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಅಂದ್ಕೊಳ್ಳೋದು ಯಾವಾಗ, ಬರೀ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂದ್ಕೊಳ್ತಾನೇ ಇದುವರೆಗೂ ಬಂದಿದ್ದೇವೆ 75 ವರ್ಷ 78 ವರ್ಷದಿಂದ. ಅಭಿವೃದ್ಧಿ ಹೊಂದಿದ ದೇಶ ಆಗಬೇಕಾದ್ರೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು, ಪ್ರತಿಯೊಬ್ಬರ ಆಲೋಚನೆಗಳು ಬದಲಾಗಬೇಕು, ಪ್ರತಿಯೊಬ್ಬರ ಒಂದು ಆರ್ಥಿಕ ಸ್ವಾತಂತ್ರ್ಯ, ಮಾನಸಿಕ ಸಾಮರ್ಥ್ಯ ಇದೆಲ್ಲ ಕೂಡ ಬದಲಾಗಿ ನಾವು ಅಭಿವೃದ್ಧಿ ಹೊಂದಿರೋ ತಂತ್ರಜ್ಞಾನದಲ್ಲಿ ಡೆವಲಪ್ ಆಗಬೇಕು, ವೈಜ್ಞಾನಿಕವಾಗಿ ಡೆವಲಪ್ ಆಗಬೇಕು. ಈ ಥರ ನಾವು ಆಲೋಚನೆ ಮಾಡಬೇಕು. ಸಿನಿಮಾ 3 ಗಂಟೆದ್ದು, ರಾಜಕೀಯ 5 ವರ್ಷಕ್ಕಿದ್ರೂ ಅವರು ಏನೇನೋ ಮಾಡಿ ಹೋಗಿಬಿಡ್ತಾರೆ. ಸೊ ಅಂಥ ಒಂದು ರಾಜಕೀಯ ವ್ಯವಸ್ಥೆ ಬರಬಾರ್ದು. ರಾಜಕೀಯದಲ್ಲಿ ಬದಲಾವಣೆ ತರಬೇಕು. ಮತ್ತು ಕ್ರೀಡೆಯಲ್ಲೂ ಕೂಡ ನಾವು ಬದಲಾವಣೆ ತರಬೇಕು. ಕ್ರೀಡೆಯಲ್ಲಿಯೂ ಬರೀ ಸಿನಿಮಾ, ಕ್ರೀಡೆ, ರಾಜಕೀಯ ಇದನ್ನು ನಾವು ಅಭಿವೃದ್ಧಿ ಅಂತ ಹೇಳಲಿಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಈ ವಿಸ್ತಾರವಾದ ವಿಡಿಯೋವನ್ನು ಮಾಡಿದೆ. ನಿಮ್ಮ ಒಂದು ಅನಿಸಿಕೆ, ಅಭಿಪ್ರಾಯಗಳು ಏನು, ಮತ್ತು ಮುಂದೆ ನಿಮ್ಮ ಏನೆಲ್ಲ ಪ್ಲ್ಯಾನ್ ಇದೆ, ಏನೆಲ್ಲ ಮಾಡ್ಕೊಂಡಿದ್ರಿ, ಯುವ ಜನರಿಗೆ ಗೋಸ್ಕರ ಈ ವಿಡಿಯೋ ಮಾಡಿದೆ. ನೀವು ಮುಂದಿನ ಫ್ಯೂಚರು ನೀವು ಒಳ್ಳೆಯ ಜೀವನ ನಡೆಸಬೇಕಂತ ಹೇಳಿದರೆ ಇವತ್ತೇ ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಬೇಕು. ಮುಂದಿನ ದಿನಗಳಲ್ಲಿ ಅವು ಒಳ್ಳೆಯ ಒಂದು ನಿಮಗೆ ಫಲಿತಾಂಶವನ್ನು ಕೊಡೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಜೀವನದ ಹವ್ಯಾಸಗಳನ್ನು ರೂಢಿಸ್ಕೊಳ್ಳಿ. ದುರಭ್ಯಾಸಗಳನ್ನು ಬಿಡಬೇಕು, ಮತ್ತು ಕೆಟ್ಟ ಜನರ ಸಹವಾಸವನ್ನು ಬಿಡಬೇಕು. ಈಗಿಂದಲೇ ನಿಮ್ಮ ಜೀವನವನ್ನು ನೀವೇ ಶಿಲ್ಪಿ ಆಗಬೇಕು. ನಿಮ್ಮ ಜೀವನಕ್ಕೆ ಬೇರೆ ಯಾರೂ ಬರೋದಿಲ್ಲ. ನೀವು ಸೋತಾಗ ಖಂಡಿತ ಯಾರೂ ಬರೋದಿಲ್ಲ. ಗೆದ್ದು ನೀವು ದುಡ್ಡು ಮಾಡಿ ನೀವು ಶ್ರೀಮಂತ ಆದಾಗ ತುಂಬ ಜನ ಬರ್ತಾರೆ, ತುಂಬ ಜನ ಹೊಗಳುತ್ತಾರೆ. ಬಟ್ ನೀವು ಸೋತಾಗ ಯಾರೂ ಬರೋದಿಲ್ಲ, ಯಾರೂ ನಿಮ್ಮ ಹಿಂದಿರಲ್ಲ, ನಿಮ್ಮ ನೆರಳು ಕೂಡ ನಿಮ್ಮ ಹಿಂದಿರಲ್ಲ ಅಂತ ಹೇಳ್ತಾರೆ ನೋಡಿ. ಸೊ ಹಾಗಾಗಿ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಈ ಲೆಂತಿ ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.